ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ, ಗಂಗಪ್ಪಯ್ಯ ಪೂಜಾರಿ. ಗಾಡಿಗ ಸಮಾಜದ 3 ಸಚಿವ ಸ್ಥಾನ ನೀಡಬೇಕು, ಲಕ್ಷ್ಮಣ ಸವದಿ ಅವರಿಗೆ DCM ಸ್ಥಾನ ನೀಡಬೇಕು, ಚೆನ್ನಪ್ಪ ಸಜ್ಜನ್. ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ, ಗಡಿ ಭಾಗದಲ್ಲಿ ಕನ್ನಡ ಉಳಿಸುವ ಕೆಲಸ ಸಾಹಿತ್ಯ ಪರಿಷತ್ ಮಾಡುತ್ತಿದೆ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್. ಮೊಬೈಲ್ನಿಂದ ಮಕ್ಕಳು ಹಾಳಾಗುವುದಿಲ್ಲ, ಹಾಳಾದ ಮಕ್ಕಳು ಮೊಬೈಲ್ಗೆ ಮೊರೆ ಹೋಗುತ್ತಾರೆ, ವೇಣುಗೋಪಾಲ್. ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ಗೈರು, ಸುಳ್ಳು ಮಾಹಿತಿ, ನರಗುಂದ ಶಾಲೆ ಶಿಕ್ಷಕ ಸಂಗಮೇಶ್ ಅಮಾನತ್. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತತ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ಹಿರಿಯ ಸಲಹೆಗಾರ ಗಂಗಪ್ಪಯ್ಯ ಪೂಜಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಉಪ್ಪಾರ ಸಮಾಜದ ಸುಮಾರು 25ರಿಂದ 30 ಲಕ್ಷ ಮತದಾರರು ಇದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಪ್ಪಾರ ಸಮಾಜ ರಾಜ್ಯಾದ್ಯಂತ ಬೆಂಬಲ ನೀಡಿದೆ. ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಜನಪರ ಸೇವೆ ಮಾಡುತ್ತಿದ್ದಾರೆ. ಉಪ್ಪಾರ ಸಮಾಜ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿತ್ತು. ಸತತ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು, ಆದರೆ ಅವಕಾಶ ನೀಡಲಿಲ್ಲ. ಇದೀಗ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದರಿಂದ ಉಪ್ಪಾರ ಸಮಾಜದ ಏಕೈಕರಾದ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಲಾಗುವುದು ಎಂದರು. ನಾವು ಹೇಳೋದಿಷ್ಟೇ, ನಮ್ಮ ಉಪ್ಪಾರ ಜನಾಂಗದಲ್ಲಿ ಸ್ವಲ್ಪ ಬ್ರೇಕ್ವೈಟಲ್ಲಿ ಇಂದ ಯಾರು ನಮಗೆ ಸಪೋರ್ಟ್ ಇಲ್ಲ. ಇದುವರೆಗೆ ನಮ್ಮ ಪುಟ್ಟರಂಗಶೆಟ್ಟಿ ಅವರು ಚಾಮರಾಜನಗರದಲ್ಲಿ 4 ಸಲ ಅವರು MLA ಆದರೂ ಕೂಡ ಇವತ್ತಿನವರೆಗೆ ಅವ್ರಿಗೆ 1 ಸಲ ಕೊಟ್ಟಿದ್ರು. ಆಮೇಲೆ ಈಗ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಕೊಡ್ತಾರಂತ 100 ಗ್ಯಾರಂಟಿ ಇತ್ತು. ಈಗ ಹೋದ್ರೂ ತಪ್ಪಲ್ಲ, ಹಿಂದಿನ ಸಲ ಕೊಡ್ತಾರ ತಿಳ್ಕೊಂಡಿದ್ರು. ಈಗಾದ್ರೂ ಫಸ್ಟ್ ಲಿಸ್ಟಲ್ಲಿ ಕೊಟ್ಟಿಲ್ಲ. ತಮ್ಮದು ಪತ್ರಕರ್ತರು ಕೂಡ ಒತ್ತಾಯ ಮಾಡಿ ನಮ್ಮನ್ನು ಸ್ವಲ್ಪ ಬೆಳಕಿಗೆ ಅಂತ ಕೆಲಸ ಮಾಡಿದ್ರೆ ಅವರಿಗೆ ಸ್ವಲ್ಪ ಚಾಮರಾಜನಗರದ ಪುಟ್ಟರಂಗಶೆಟ್ಟಿ ಅವರಿಗೆ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರು ಅವ್ರಿಗೊಂದು ಸ್ಥಾನಮಾನ ಕೊಟ್ಟು ಕಾಪಾಡಿದಂತ ಅವರಿಗೆ ನಾವು ಆಶೀರ್ವಾದವನ್ನು ಘೋಷಿಸ್ತೇವೆ. ಪತ್ರಿಕಾ ಮಾಧ್ಯಮಗಳು ಮತ್ತು ವರದಿಗಾರರು ನಮಸ್ಕಾರ. ಚಾಮರಾಜನಗರ ಕ್ಷೇತ್ರದ ಸತತ 4ನೇ ಬಾರಿ ಶಾಸಕರಾಗಿ ನಮ್ಮ ರಾಜ್ಯದಲ್ಲಿ ಉಪ್ಪಾರ ಸಮಾಜದಲ್ಲಿ ಏಕೈಕ ಶಾಸಕರಾಗಿ ಪಾತ್ರವಹಿಸಿದ್ದಾರೆ. ಚಾಮರಾಜನಗರ ಕ್ಷೇತ್ರದಲ್ಲಿ ಸಿ ಪುಟ್ಟರಂಗಶೆಟ್ಟಿ ಅವರು ಸಚಿವ ಸ್ಥಾನ ಕೊಡಬೇಕೆಂದರೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.
ಪೂರ್ತಿ ಹಿಂದುಳಿದ ಸಮಾಜ 224 ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಶಾಸಕ ಶ್ರೀ ಪುಟ್ಟರಂಗ ಶೆಟ್ಟಿ ಸಾಹೇಬರು ಮತ್ತು ಇದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಆಪ್ತರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರು ದಿನಕ್ಕೆ ಮಾತು ಏನು ಹೇಳಿದ್ರು, ನಾವು ಸರ್ಕಾರ ಬಂದಾಗ ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಮತ್ತು ಬಹಿರಂಗವಾಗಿ ಹೇಳಿದ್ದರು. ಇದರಿಂದಾಗಿ ನಾವು ಎಲ್ಲ ಸಮಾಜದವರು ಬಂದು ಒಂದು ಮನವಿ ಮಾಡ್ತೀವಿ ಅಂತೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಬುಗ್ಗಾರೆಡ್ಡಿ, ಬಸವರಾಜ ಮಿರ್ಜಾಪುರ್, ಕೂಡ್ಲೂರು ನಾಗೇಶ್, ವೈ ಧರ್ಮಣ್ಣ, ಬಳ್ಳಾಪುರ್, ರಂಗನಾಥ್ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜ 3 ಸಚಿವ ಸ್ಥಾನ ನೀಡಿ ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಹೊಸದಾಗಿ ರಚಿಸಲಾದ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜದವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಬೇಕಿದೆ. ಹಿರಿಯ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಲಕ್ಷ್ಮಣ್ ಸವದಿ ಅವರು ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿಯೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಅದೇ ರೀತಿ ಶಾಸಕರಾದ ಸಂಗಮೇಶ್ ಮತ್ತು ವೀರೇಂದ್ರ ಪಪ್ಪಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ರಾಜ್ಯದಲ್ಲಿ ಸರಿಸುಮಾರು 40 ರಿಂದ 50 ಲಕ್ಷ ಜನಸಂಖ್ಯೆ ಹೊಂದಿರುವ ಗಾಣಿಗ ಸಮಾಜಕ್ಕೆ ಸಮರ್ಪಕ ರಾಜಕೀಯ ಅಧಿಕಾರ ದೊರೆತಿಲ್ಲ. ಕಾಂಗ್ರೆಸ್ ಪಕ್ಷ ವರಿಷ್ಠರು ಹಾಗೂ ಮುಖ್ಯಮಂತ್ರಿಗಳು ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ಒದಗಿಸಿಕೊಡಬೇಕೆಂದರು. ನಮ್ಮ ಸಮಾಜದ ಲಕ್ಷ್ಮಣ ಸವದಿ, ಡಿ.ಕೆ. ಸಂತೋಷ್ ಮತ್ತು ಡಿ.ಕೆ. ಸಂಗಮೇಶ್, ಆಮೇಲೆ ವೀರೇಂದ್ರ ಪಪ್ಪು ಅವರು ನಮ್ಮ ಸಮಾಜದವರು ಸದ್ಯ ಅವರ ಸೇವೆಯನ್ನು ಈಗಿನ ಸರ್ಕಾರ ಮತ್ತು ಪುನಃ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು. ಅದೇ ರೀತಿ ಇನ್ನುಳಿದ ಡಿ.ಕೆ. ಸಂತೋಷ್ ಮತ್ತು ಸಂಗಮೇಶ್ ಹಾಗೂ ವೀರೇಂದ್ರ ಪಪ್ಪು ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನನ್ನ ವಿನಂತಿ ಇರುತ್ತದೆ. ಸಮಾಜದ ಜನಸಂಖ್ಯೆಯು 40 ರಿಂದ 50 ಲಕ್ಷದವರೆಗೆ ಇದ್ದು, ನಮ್ಮನ್ನು ಸರ್ಕಾರವು ಹಿಂದುಳಿದವರನ್ನು ಪರಿಗಣಿಸಿದ್ದು ಕಾರಣ ಹಿಂದುಳಿದ ನಮ್ಮ ಸಮಾಜದ ಈ 3 ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನನ್ನ ವಿನಂತಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಸಪ್ಪ ಹಳ್ಳಿ, ಬಸವರಾಜ್, ಶಂಕರಪ್ಪ ಪಾಟೀಲ್, ಸಂಗಮೇಶ್ ಸೇರಿದಂತೆ ಅನೇಕರಿದ್ದರು. ಗಡಿಭಾಗವಾದ ರಾಯಚೂರು ಜಿಲ್ಲೆಯಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿದ್ದು, ಇಂತಹ ಮಹತ್ವಪೂರ್ಣ ಕಾರ್ಯಕ್ಕೆ ಲಕ್ಷ್ಮೀದೇವಿ ಶಾಸ್ತ್ರಿ ಅಂತಹ ಸಾಹಿತಿಗಳು ದತ್ತಿದಾನ ನೀಡುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಎಂದು ಕಲಬುರಗಿ ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 2026-27ನೇ ಸಾಲಿನ ದತ್ತಿ ನಿಧಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಹಾಗೂ ಲಿಂಗೈಕ್ಯ ಶಿವಬಸಯ್ಯ ನಂದಿಧ್ವಜ ಹಳೆ ಶಹಬಾದ್ ಕಲಬುರ್ಗಿ ಅವರ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ನಾಡು ನುಡಿ, ನೆಲ ಜಲ, ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡುತ್ತಿದ್ದು, ಕನ್ನಡವನ್ನು ಬೆಳೆಸುವ ಹಾಗೂ ಕಟ್ಟಲು ಈ ಭಾಗದ ಸಾಹಿತಿಗಳು ಸಾಕಷ್ಟು ಶ್ರಮಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿಯನ್ನು ಪರಿಚಯಿಸಿದ ನಂತರ ಲಕ್ಷ್ಮೀದೇವಿ ಶಾಸ್ತ್ರಿ ಅಂತಹ ದತ್ತಿ ದಾನಿಗಳು ಕನ್ನಡ ಭಾಷೆ ಸಾಹಿತ್ಯ ಬೆಳೆಯಲು ದಾನ ನೀಡುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಬಾಲ್ಯದಿಂದಲೂ ಬಡತನ ಮತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾ ಬಂದವರಾಗಿದ್ದಾರೆ. ಅಂತಹ ಸವಾಲುಗಳ ನಡುವೆಯೂ ಶಿಕ್ಷಣವನ್ನು ಪಡೆದು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇಂದು ಎಲ್ಲ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬಂದಿದೆ. ಏಕೆಂದರೆ ಕನ್ನಡ ನಾಡು ನುಡಿ ಭಾಷೆ
ಸಾಹಿತ್ಯ ಸಂಸ್ಕೃತಿಗಾಗಿಯೇ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಪ್ರಾರಂಭವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ವ್ಯಕ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಅನೇಕ ದತ್ತಿ ದಾನಿಗಳನ್ನು ಹುಡುಕುವುದರ ಮೂಲಕವಾಗಿ ದತ್ತಿಯ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತು ಮಾಡಿರ್ತಕ್ಕಂಥ ಕಾರ್ಯ ಅನನ್ಯವಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಶ್ರೀಮತಿ ಪಂಪಮ್ಮ ಶರಣೇಗೌಡ ದತ್ತಿ ಉಪನ್ಯಾಸ ಇಲ್ಲಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಕೊಡಮಾಡ್ತಾ ಅದನ್ನು ರಾಯಚೂರು ಜಿಲ್ಲೆಯವರಿಗೆ ಕೊಡಬೇಕು ಅಂತಂದೇಳಿ ಅದನ್ನು ನಿರ್ಣಯಿಸಿಕೊಂಡು ಬರ್ತಾ ಇರತಕ್ಕಂಥ ಒಂದು ಪ್ರಶಸ್ತಿ ನಾವೀಗಾಗಲೇ ಕಂಡಿದ್ದೇವೆ. ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಇಡೀ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ, ಇಲ್ಲಿ ವರ್ಗ, ಜಾತಿ, ಲಿಂಗ, ಮತ, ಭೇದ ಇವುಗಳೆಲ್ಲವನ್ನು ಮೀರಿ ಕನ್ನಡಿಗ ಕರ್ನಾಟಕ ಎನ್ನುವಂಥ ಒಂದು ಅಭಿಯಾನವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಯಚೂರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಕೂಡ ಇದೆ. ಇಲ್ಲಿ ಅನೇಕರು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಹಿಂದಕ್ಕೆ ನೋಡಿದಾಗ ಪಂಪಯ್ಯ ಶೆಟ್ಟಿಯವರಿಂದ ಹಿಡಿದುಕೊಂಡು ಅದಕ್ಕಿಂತ ಪೂರ್ವದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ರಾಯಚೂರಿನಲ್ಲಿ ಬೆಳವಣಿಗೆಯಾಗಿ ತೆಲುಗು ಗಡಿ ಭಾಷೆಯಲ್ಲಿ ಇರ್ತಕ್ಕಂಥ ಗಡಿನಾಡಿನ ಈ ಭಾಷೆಯಲ್ಲಿ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಪಂಪಯ್ಯ ಶೆಟ್ಟಿಯವರು, ಮಹಾಂತೇಶ್ ಮುಸ್ಕಿಯವರು, ಆಮೇಲೆ ಡಾಕ್ಟರ್ ಬಸವಪ್ರಭು ಬೆಡ್ದೂರವರು, ಆನಂತರ ಅಳ್ಳುಂಡಿಯವರು, ಇವರೆಲ್ಲರೂ ಕೂಡ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ತಾಲೂಕಾ ಘಟಕಗಳು ಕೂಡ ಕ್ರಿಯಾಶೀಲವಾಗಿರತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಬಿ ವಿಜಯೇಂದ್ರ, ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿ, ರಾಮಣ್ಣ ಹವಳೆ, ಹಿರಿಯ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ, ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ, ಬಂಡೂರಾವ್ ಚಾಗಿ, ವೀರ ಹನುಮಾನ್, ವಿಶ್ವನಾಥ್ ಶಾಸ್ತ್ರಿ, ನಾಗಪ್ಪ ಹೊರಪ್ಯಾಟಿ, ದತ್ತಿ ಪ್ರಶಸ್ತಿ ಪುರಸ್ಕೃತ ಸಂಪತ್ ಕುಮಾರ್, ರಾಮುತ್ರಾವ್ ಬರೂರ್, ಪ್ರತಿಭಾ ಗುಣ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ,
ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753899626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೆಂಕಿ ಪೊಟ್ಟಣದಿಂದ ದೀಪವನ್ನು ಹಚ್ಚಬಹುದು ಹಾಗೂ ಇಡೀ ಊರನ್ನು ಸುಡಬಹುದು. ಅದನ್ನು ಬಳಸುವ ರೀತಿಯಲ್ಲಿ ಇರುತ್ತದೆ. ಅದರಂತೆ ಮಕ್ಕಳು ಮೊಬೈಲ್ ಬಳಸುವುದರಿಂದ ಉತ್ತಮ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಸಾಧನೆಗೆ ಇದು ಉತ್ತಮ ನಾಗರಿಕರಾಗಿ ಹೊರಹೊಮ್ಮುತ್ತಾರೆ. ಮೊಬೈಲ್ ಬಳಕೆ ಇಂದು ಜೀವನವನ್ನು ಹಾಳು ಮಾಡಿಕೊಂಡು ಭೂಮಿಗೆ ಭಾರವಾಗಿ ಜೀವನ ಮಾಡುತ್ತಾರೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವ, ದುರುಪಯೋಗ ಪಡಿಸಿಕೊಳ್ಳುವ ಮಾರ್ಗವನ್ನು ಪಾಲಕರೇ ವಹಿಸಿಕೊಳ್ಳಬೇಕಾಗಿದೆ ಎಂದು ರಾಯಚೂರಿನ ರಾಮಕೃಷ್ಣ ಮಿಷನ್ ಮುಖ್ಯಸ್ಥರಾದ ವೇಣುಗೋಪಾಲ್ ಹೇಳಿದರು. ಅವರು ಇಂದು ರೋಟರಿ ಫೌಂಡೇಶನ್ ಇಂಡಿಯಾ, ರೋಟರಿ ಇಂಟರ್ನ್ಯಾಷನಲ್, ಸಿಡ್ರಿಕ್ ರೋಟರಿ ಕ್ಲಬ್ ಆಫ್ ಮಹಾಲಕ್ಷ್ಮಿ ಝೋನ್ 10, ರೋಟರಿ ಫೌಂಡೇಶನ್ ಇವರುಗಳ ಸಹಯೋಗದೊಂದಿಗೆ SLV ಹೋಟೆಲ್ನ ಕೋಠಾರಿ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಮಕ್ಕಳ ಏಳಿಗೆಗೆ ಪಾಲಕರ ಪಾತ್ರ ಅತಿ ಮುಖ್ಯವಾದುದು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. 18 ವರ್ಷ ಮೇಲ್ಪಟ್ಟ ನಂತರ ಮಕ್ಕಳಿಗೆ ಸ್ವತಃ ತಮ್ಮ ದುಡಿಮೆಯೊಂದಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಪರಿಪಾಠವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ಇದರಿಂದ ಮಕ್ಕಳಿಗೆ ಜೀವನದ ಕಷ್ಟ, ನೋವುಗಳು, ನಷ್ಟಗಳು ಅನುಭವಿಸುವುದಕ್ಕೆ ಬಂದು ಮುಂದಿನ ಜೀವನ ಸುಖಮಯವಾಗಿರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಪಟ್ಟ ಕಷ್ಟಕ್ಕೆ ನಾನು ಅಮೆರಿಕಾಗೆ ಹೋದದಕ್ಕೆ, ಡಾಲರ್ ಸಂಪಾದನೆ ಮಾಡಿರೋದಕ್ಕೆ, ನಮ್ಮ ತಂದೆ ತೀರ್ಕೊಂಡ ನಂತರ ಆಸ್ತಿ ನಾನು ತಗೊಳ್ಳಿಲ್ಲ, ನಮ್ಮ ತಾಯಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಮತ್ತೆ ಅವಳ ಹೆಸರಿಗೆ ನಾನು 5 ಲಕ್ಷ 10-15 ವರ್ಷಗಳ ಹಿಂದೆ ಡೆಪಾಸಿಟ್ ಮಾಡಿದ್ರೆ ಈಗ 15-20 ಲಕ್ಷ ಆಗಿದೆ. ಅದಕ್ಕೆ ಬೇರೆ ಅವಳಿಗೆ ಪೆನ್ಷನ್ ಬರ್ತದೆ, ಫ್ರೀ 2,000 ಬರ್ತದೆ. ಆ ಮೋದಿ ಅವರು ಅದೇ ಒಂದು 6,000 ಆಗಿ ಅದೊಂದು ಸ್ಟೆಬಿಲಿಟಿ ಆಗಿಬಿಟ್ಟಿದೆ. ಅವಳಿಗೆ 6,000 ರೂಪಾಯಿ ಬರ್ತದೆ ಈಗ ಅವಳಿಗೆ. ಸೊ ನಿಮ್ಮ ಮಕ್ಕಳು ವೃದ್ಧಾಪ್ಯಾಯದಲ್ಲಿ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡ್ತಕ್ಕಂಥ ಧೀರರಾದ ಮಕ್ಕಳನ್ನು ಬೆಳೆಸಿ. ಧೈರ್ಯ ಸಮುಚ್ಚತೆ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ. ಧೀರರಾದ ಮಕ್ಕಳನ್ನು ಬೆಳೆಸೋದು ತಾಯಿಯ ಉದ್ದೇಶ. ಅದೊಂದೇ ನಿಮ್ಮ ಉದ್ದೇಶ, ಇನ್ನೇನು ಅಲ್ಲ. ಅವ್ರಿಗೆ ಪ್ಯಾಂಟ್ ಕೊಡ್ಸೆ, ಶರ್ಟ್ ಕೊಡ್ಸೆ, ಊಟ ಮಾಡಿಸಿವೆಲ್ಲ ನಿಮ್ ಕೆಲಸನೇ ಅಲ್ಲ. ಮಕ್ಕಳು ಬೆಳಿತವೆ, ಪ್ರಕೃತಿ ಬೆಳೆಸುತ್ತೆ ಮಕ್ಕಳನ್ನ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಬೆಳಿತವೆ. ಬೆಳೆಸೋದಷ್ಟು ಅದೇನು ದೊಡ್ಡ ಸುದ್ದಿ ಅಲ್ಲ.
ಎಲ್ಲರೂ ಬೆಳೆಸ್ತಾರೆ, ಕಾಲಾಂತರದಲ್ಲಿ ಊಟ ಮಾಡಿದ ಎಲ್ಲ ಮಕ್ಕಳು ಬೆಳೀತಾರೆ. ಆದರೆ ಸುಸಂಸ್ಕೃತರನ್ನಾಗಿ, ವಿದ್ಯಾವಂತರನ್ನಾಗಿ, ಜವಾಬ್ದಾರಿಯುತರನ್ನಾಗಿ, ನನ್ನ ತಾಯಿ ಒಳ್ಳೆ ಕಷ್ಟಪಟ್ಟಿದ್ದು ನೀವು ಇನ್ನೊಂದೇನು ಮಾಡ್ತೀರಂದ್ರೆ ನಿಮ್ಮ ಕಷ್ಟವನ್ನೆಲ್ಲ ಮರೆಮಾಚಬೇಡಿ. ದಿನ ಬೇರೆ, ಯಾಕಂದ್ರೆ ನಾನು ಇಷ್ಟೆಲ್ಲ ಹೊರಿತೀನಿ, ನಾನು ಯಾಕೆ ಕಷ್ಟಪಡಬೇಕು? ನಿಮ್ಮ ಕಷ್ಟ ಅರ್ಥವಾಗ್ಲಿ. ನಿಮ್ಮ ಕಷ್ಟವನ್ನ ನೀವು ನೋಡಿ, ನಮ್ಮ ಕಷ್ಟವನ್ನು ಯಾರು ಅರ್ಥ ಮಾಡ್ಕೊಳ್ಬೇಕು? ನಮ್ಮ ಕಷ್ಟಗಳನ್ನ ನಮ್ಮ ಮಕ್ಕಳೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಪಟ್ಟ ಕಷ್ಟದಿಂದ ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾರಿಗೆ? ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮುಖ್ಯಸ್ಥೆ ಹಾಗೂ ಸಾಧಕರಾದ ಕುಮಾರಿ ಸ್ಮಿತಾ ಅಕ್ಕನವರು ಮಾತನಾಡಿ, ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವಿಸಲು ಇಂತಹ ಸಂಸ್ಥೆಗಳು ತುಂಬ ಸಹಕಾರಿಯಾಗಿವೆ. ಹೊಲಿಗೆ ಯಂತ್ರಗಳೊಂದಿಗೆ ತಮ್ಮ ಬಿಡುವಿನ ಸಮಯದಲ್ಲಿ ಬಟ್ಟೆಗಳನ್ನು ಹೊಲಿದು ಹಣ ಸಂಪಾದಿಸಿ ಸ್ವತಂತ್ರ ಜೀವನ ನಡೆಸಲು ತುಂಬ ಸಹಕಾರಿಯಾಗುತ್ತದೆ. ಗಂಡ ಮತ್ತು ಮಕ್ಕಳ ಜವಾಬ್ದಾರಿಯೊಂದಿಗೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ, ವಿದ್ಯಾವಂತರನ್ನಾಗಿ, ಆರೋಗ್ಯವಂತರನ್ನಾಗಿ ಬೆಳೆಸುವ ಜವಾಬ್ದಾರಿ ಮಹಿಳೆಯ ಮೇಲೆ ಇರುತ್ತದೆ. ಅದರ ಜೊತೆಗೆ ಸಮಯ ಸಿಕ್ಕಾಗ ಈ ಹೊಲಿಗೆ ಯಂತ್ರದಿಂದ ಸ್ವಲ್ಪ ಹಣ ಸಂಪಾದಿಸಿ ಸುಖಮಯವಾದ ಜೀವನ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಅಂತಹ ಮಕ್ಕಳನ್ನ ತಯಾರು ಮಾಡಿದಾಗ ಅದು ತಂದೆ ತಾಯಿಗಳು ದೇಶಕ್ಕೆ ಕೊಡುವಂತಹ ಕೊಡುಗೆ. ಸೊ ಅದು ಎಲ್ಲದಕ್ಕೂ ಸಹಿತ ಇಂತಹ ಒಂದು ಆರ್ಥಿಕ ಸಬಲೀಕರಣ, ಯಾವ ರೀತಿ ವೇಣುಗೋಪಾಲ್ ಅಣ್ಣವ್ರು ಹೇಳಿದ್ರು, ಹಣ ಇಲ್ಲದೇನೆ ನಾವು ಉಳಿದದ್ದೆಲ್ಲ ಮಾತಾಡಕ್ಕಾಗಲ್ಲ. ಅಟ್ಲೀಸ್ಟ್ ಉಪಜೀವನಕ್ಕೆ ಬೇಕಾಗುವಂತ ವ್ಯವಸ್ಥೆಗಳು ವ್ಯಕ್ತಿ ಹತ್ರ ಇದ್ದಾಗ ಅವನು ಮುಂದಿನ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನೆ. ಸೊ ತಮ್ಮಲ್ಲಿ ವಿನಂತಿ ಇಷ್ಟೇ ನಾನು ಮಾಡೋದು, ಯಾವ ರೀತಿ ಇವತ್ತು ರೋಟರಿ ಕ್ಲಬ್ ಇಷ್ಟೆಲ್ಲ ತಮಗೆ ಕೊಡಬೇಕಾದ್ರೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದಕ್ಕೆ ಫಂಡ್ ಎಲ್ಲಿಂದ ಬಂತು? ಯಾರೋ ಒಬ್ರು ಕೊಟ್ಟರು, ಇಲ್ಲಿ ಕುಳಿತವರೇ ಕೊಟ್ಟಿರ್ಬೋದು, ವಿದೇಶದವರೇ ಕೊಟ್ಟಿರ್ಬೋದು. ಇವರು ಕೊಟ್ಟು ಮತ್ತೊಬ್ರು ಇಲ್ಲದೆ ಇದ್ದವರಿಗೆ ಕೊಟ್ಟರು, ಅನುಕೂಲತೆಯನ್ನ ಮಾಡಿಕೊಟ್ರು. ಹಾಗೆ ಯಾರೆಲ್ಲ ನೀವು ತಗೊಳ್ತಿರೋ, ನೀವು ಬರೀ ತಗೊಳ್ಳುವವರಾಗಬೇಡಿ. ಇದರಿಂದ ನೀವು ಏನ್ ಸಂಪಾದನೆ ಮಾಡ್ತಿರೋ, 1000 ಇರ್ಬೋದು, 100 ಇರ್ಬೋದು, ಅದು ನೀವು ಎಷ್ಟು ಸಂಪಾದನೆ ಮಾಡ್ತಿರೋ ಅದರಲ್ಲಿ ಒಂದು ಸಣ್ಣ ಮೊತ್ತ, 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ, ಅದನ್ನ ನಾನು ಕೊಡುಗೆಯಾಗಿ ನಾನು ಕೊಡಬೇಕು ಅಂತ ತೆಗೆದಿಡಿ. ಒಂದು 10 ರೂಪಾಯಿ ನಾನು ತೆಗೆದೆ ಅಂತ ತಿಳ್ಕೊಳ್ಳಿ, 30 ದಿನಕ್ಕೆ ಎಷ್ಟಾಯ್ತು? ಅದೇ ಒಂದು ತಿಂಗಳ ನಾನು ಮಾಡಿದೆ, ಒಂದು ವರ್ಷ ನಾನು ಮಾಡಿದೆ. ಈ ರೀತಿ ಮಾಡಿದಾಗ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟೆಡ್ ಆದ ತ್ರಿವಿಕ್ರಮ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ರೋಟರಿ ಕ್ಲಬ್ ವತಿಯಿಂದ ಶಾಲಾ ಕಾಲೇಜುಗಳಿಗೆ ಕುಡಿಯುವ ನೀರಿನ ಆರೋ ಮಷಿನ್ಗಳನ್ನು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಟ್ಯಾಬ್ಗಳನ್ನು ಹಾಗೂ ಕಂಪ್ಯೂಟರ್ಗಳನ್ನು, ಲ್ಯಾಪ್ಟಾಪ್ಗಳನ್ನು ವಿತರಿಸಿ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನು ಹೆಚ್ಚಿಸಲು ರೋಟರಿ ಕ್ಲಬ್ ಈ ಉಪಕರಣಗಳನ್ನು ವಿತರಿಸಲಾಗುತ್ತಿದೆ. ಪಲ್ಸ್ ಪೋಲಿಯೋದಂತಹ ಮಹಾಮಾರಿಯನ್ನು ಸಂಪೂರ್ಣ ನಿರ್ನಾಮ ಮಾಡುವಲ್ಲಿ ರೋಟರಿ ಕ್ಲಬ್ನ ಪಾತ್ರ ಬಹಳ ಮುಖ್ಯವಾದದ್ದು ಎಂದು ಹೇಳಿದರು. ಮುಂದಿನ ಜೂನ್ವರೆಗೆ ಹೌದು, 27-28 ಜುಲೈಗೆ ನಂದು ಪ್ರಾರಂಭ ಆಗುತ್ತೆ, ನಮ್ಮ ಒಂದು ಕಾರ್ಯಾವಧಿ ಪ್ರಾರಂಭ ಆಗ್ತದೆ. ಅಷ್ಟು ಒಳಗಾಗಿ ನಾವು ಈ ರೀತಿ ಕಾರ್ಯಚಟುವಟಿಕೆ ಏನೇನು ಮಾಡಬೇಕು ಅಂತ ನಾವು ಮುಂಚೆನೆ ಒಂದು ವರ್ಷ ಅವಧಿ ಮುಂಚೆ ಮಾಡಿಕೊಂಡ್ರೆ ನಾವು ಬೇರೆ ಬೇರೆ ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡೋ ಜೊತೆಗೆ ಅಂತಾರಾಷ್ಟ್ರೀಯ ಕ್ಲಬ್ಗಳೇನಿದೆ, ಬೇರೆ ವಿದೇಶಗಳ ಕ್ಲಬ್ಗಳು ಯಾರು ಡೊನೇಟ್ ಮಾಡೋರಿದ್ದಾರೆ ಅವರು ಪೂಲಪ್ ಮಾಡ್ಕೊಳ್ಳಕ್ಕೆ TRF ಕಾಂಟ್ರಿಬ್ಯೂಷನ್, ಗ್ಲೋಬಲ್ ಗ್ರಾಂಟ್ ಮ್ಯಾಚಿಂಗ್ ತಗೊಳ್ಳೋ ಜೊತೆಗೆ ನಮ್ಗೆ ಯಾರು ಗೊತ್ತಿರುವಂತ ಕಂಪನಿಗಳಿದ್ರೆ CSR ತಗೊಳ್ಳೋ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೌಲಭ್ಯಗಳನ್ನ, ಅದು ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಅಥವಾ ಅವರ ಉಪಜೀವನಕ್ಕೆ ಕೊಡ್ತಕ್ಕಂಥ ಸೀವಿಂಗ್ ಮಷಿನ್ಸ್ ಇರ್ಬೋದು, ಮಕ್ಕಳಿಗೆ ಕಂಪ್ಯೂಟರ್ ಕೊಡೋದಿರ್ಬೋದು. ನಾವು ಈ ಹಿಂದೆ ಮಾಡಿದ್ವಿ ಪಬ್ಲಿಕ್ ಟಿವಿ ಜೊತೆ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಬರೀ ಅಂದ್ರೆ ಪ್ರತಿ ವಿದ್ಯಾರ್ಥಿ ಹತ್ರ ಅವಾಗ 3000 ಆಕರಣೆ ಮಾಡಿದ್ವಿ. 3000ಕ್ಕೆ ಒಂದು ಅವರಿಗೆ ಕಲಿಕೆಗೆ ಟ್ಯಾಬ್ ಕೊಟ್ಟಿದ್ವಿ. ಆ ಟ್ಯಾಬ್ ಕಾಸ್ಟ್ 12,000, 3,000 ಮಾತ್ರ ಅವ್ರಿಗೆ ತಗೊಂಡು ಬಾಕಿ 9,000 ರೋಟರಿ ಸಂಸ್ಥೆ ಕೊಟ್ಟಿದ್ವಿ. ಇದು ಕರ್ನಾಟಕ, ನಿಮಗೆಲ್ಲ ಗೊತ್ತಿರೋ ಪಬ್ಲಿಕ್ ಟಿವಿ ನೋಡಿದ್ವಿ. ಅಧ್ಯಕ್ಷತೆ ವಹಿಸಿದ ಅಸಿಸ್ಟೆಂಟ್ ಗವರ್ನರ್ ಮಹಾಲಕ್ಷ್ಮಿ ಝೋನ್ 10 ಹಾಗೂ ಪ್ರಾಜೆಕ್ಟ್ ಚೇರ್ಮನ್ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಇಂದು ಒಟ್ಟು 40 ಹೊಲಿಗೆ ಮಷಿನ್ಗಳನ್ನು ವಿತರಿಸಲಾಗಿದ್ದು, ರೋಟರಿ ಕ್ಲಬ್ ಸದಸ್ಯರ ಸಹಯೋಗದಿಂದ ಮಾತ್ರ ಇಂಥ ಉತ್ತಮ ಕಾರ್ಯವನ್ನು ಹಮ್ಮಿಕೊಳ್ಳಲು ಸಾಧ್ಯ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ನೀಡುವ ಕಾರ್ಯ ವಹಿಸಿಕೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕುಮಾರಿ ಸ್ಮಿತಕ್ಕ ಹಾಗೂ ರಾಮಕೃಷ್ಣ ಮಿಷನ್ ರಾಯಚೂರು ಅವರ ವೇಣುಗೋಪಾಲ್, ರೋಟರಿಯನ್ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ, ರೋಟರಿಯನ್ ಕೆ ಚಂದ್ರಕಾಂತ್ ಹಾಗೂ ರೋಟರಿಯನ್ ಲಕ್ಷ್ಮೀಕಾಂತ್ ರೆಡ್ಡಿ, ರೋಟರಿ ಕ್ಲಬ್ ರಾಯಚೂರಿನ ಅಧ್ಯಕ್ಷರಾದ ಕೇಶವರಾವ್, ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷರಾದ ನಿಜಾನಂದ್ ರೆಡ್ಡಿ, ರೋಟರಿ ಕ್ಲಬ್ ರಾಯಚೂರು ಈಸ್ಟ್ ಅಧ್ಯಕ್ಷರಾದ ರೋಟರಿಯನ್ ರವೀಂದ್ರ ಕುರಿ, ರೋಟರಿ ಕ್ಲಬ್ ಕೃಷ್ಣ ತುಂಗೆ ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್, ರೋಟರಿ ಕ್ಲಬ್ ಸಿಂಧನೂರು ಅಧ್ಯಕ್ಷರಾದ ಅಶೋಕ್ ಕುಮಾರ್, ರೋಟರಿ ಕ್ಲಬ್ ರಾಯಚೂರು ಶಕ್ತಿನಗರ್ ಅಧ್ಯಕ್ಷರಾದ ಮುನಿಸ್ವಾಮಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಮಲ್ಲಿಕಾರ್ಜುನ ಶಕ್ತಿನಗರ ಇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ
ಕಾರ್ಯಕ್ರಮವು ಕೆ ಚಂದ್ರಕಾಂತ್ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ರವೀಂದ್ರ ಕುರಿ ಸರ್ವರನ್ನು ಸ್ವಾಗತಿಸಿದರು. ಶಿವಶಂಕರ್ ವಕೀಲ್ ವಂದನಾರ್ಪಣೆ ಮಾಡಿದರು. ಸುಮಾರು 40 ಜನ ಫಲಾನುಭವಿಗಳು, ಅವರ ಕುಟುಂಬದ ಸದಸ್ಯರು ಹಾಗೂ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ತಮ್ಮ ಪರಿವಾರದೊಂದಿಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ಕೆ ಗೈರು ಹಾಜರಾಗಿ ಅನಾರೋಗ್ಯದ ನೆಪದಲ್ಲಿ ಸುಳ್ಳು ದಾಖಲೆ ಸಲ್ಲಿಸಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇರೆಗೆ ದೇವದುರ್ಗ ತಾಲೂಕಿನ ನರಗುಂದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಂಗಮೇಶ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪೂವಿತಾ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಸಂಗಮೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿ ಕರ್ತವ್ಯದಿಂದ ಗೈರಾಗಿದ್ದರು. ಆದರೆ ಪರಿಶೀಲನೆ ವೇಳೆ ಅವರು ನೀಡಿದ ದಾಖಲೆಗಳು ಸುಳ್ಳು ಎಂಬುದು ಪತ್ತೆಯಾಗಿದೆ. ಚುನಾವಣೆಯಂತಹ ಮಹತ್ವದ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವುದು ಹಾಗೂ ತಪ್ಪು ಮಾಹಿತಿ ನೀಡಿ ಆಡಳಿತವನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಸಿರುವುದು ಗಂಭೀರ ಶಿಸ್ತು ಉಲ್ಲಂಘನೆಯಾಗಿರುವುದರಿಂದ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅನ್ವಯ ಶಿಕ್ಷಕ ಸಂಗಮೇಶ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಚುನಾವಣಾ ಕರ್ತವ್ಯಗಳನ್ನು ನಿರ್ಲಕ್ಷಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ, ಗಂಗಪ್ಪಯ್ಯ ಪೂಜಾರಿ. ಗಾಡಿಗ ಸಮಾಜದ 3 ಸಚಿವ ಸ್ಥಾನ ನೀಡಬೇಕು, ಲಕ್ಷ್ಮಣ್ ಸವದಿ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು, ಚೆನ್ನಪ್ಪ ಸಜ್ಜನ್. ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ, ಗಡಿ ಭಾಗದಲ್ಲಿ ಕನ್ನಡ ಉಳಿಸುವ ಕೆಲಸ ಸಾಹಿತ್ಯ ಪರಿಷತ್ ಮಾಡುತ್ತಿದೆ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್. ಮೊಬೈಲ್ನಿಂದ ಮಕ್ಕಳು ಹಾಳಾಗುವುದಿಲ್ಲ, ಹಾಳಾದ ಮಕ್ಕಳು ಮೊಬೈಲ್ಗೆ ಮೊರೆ ಹೋಗುತ್ತಾರೆ, ವೇಣುಗೋಪಾಲ್. ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ಗೈರು, ಸುಳ್ಳು ಮಾಹಿತಿ, ನರಗುಂದ ಶಾಲೆ ಶಿಕ್ಷಕ ಸಂಗಮೇಶ್ ಅಮಾನತ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R, 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.